ಬಾಗಲಕೋಟೆ ಜಿಲ್ಲೆ ಅಲಿಕ್ರಾ ಫೌಂಡೇಶನ್ ಹುನಗುಂದ ವತಿಯಿಂದ ದಿನಾಂಕ ಜೂನ್ 9, 2024 ರಂದು ಅಪರಾಹ್ನ 12 ಗಂಟೆಗೆ ಉರ್ದು ಮಾಧ್ಯಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ತೇರ್ಗಡೆಯಾದ ಮತ್ತು ತೇರ್ಗಡೆಯಾಗದ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರ ವ್ಯಾಸಂಗದ ಪ್ರವೇಶ ಮತ್ತು ವೃತ್ತಿಪರ ಶಿಕ್ಷಣದಲ್ಲಿ ತೇರ್ಗಡೆಯಾಗಿ ಉದ್ಯೋಗ ಪಡೆಯುವ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕಂಡುಕೊಳ್ಳಲು ಉಚಿತ ಮಾರ್ಗದರ್ಶನದ ಕಾರ್ಯಾಗಾರ ಹಾಗೂ ಶಿಷ್ಯ ವೇತನ ಪಡೆಯಲು ಸಿಗ್ಮಾ ಸಂಸ್ಥೆಯಿಂದ ಸಿಗ್ಮಾ ಕ್ಯಾರಿಯರ್ 2024 ಎಂಬರಿವು ಕಾರ್ಯಕ್ರಮ ಹಾಗೂ 2023 ರಿಂದ 24ನೇ ಸಾಲಿನಲ್ಲಿ ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿಯ ಉರ್ದು ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವು ಸೈಯದ್ ಹಾಜಿ ಪೀರಜಾದೆಯವರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬೀದರ ಜಿಲ್ಲೆಯ ಖ್ಯಾತ ಶಾಹಿನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಕದೀರರು ಹಾಗೂ ರಾಜ್ಯ ಕೆಎಂಯುವಿನ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ ಕಲಬುರ್ಗಿ, ಜಿಲ್ಲಾ ವಕ್ಫ ಸಲಹಾ ಸಮಿತಿ ಅಧ್ಯಕ್ಷರಾದ ಮಹಿಬೂಬ ಸಾಬ ಸರ್ಕಾವಸ್, ಮುಖಂಡರಾದ ಅಬ್ದುಲ್ ರಜಾಕ ತಟಗಾರರು, ಮುಖ್ಯ ಅತಿಥಿಗಳ ಪರ ಹಾಗೂ ಬೆಂಗಳೂರು ಮೂಲದ ಸಿಗ್ಮಾ ಕ್ಯಾರಿಯರ ಸಂಸ್ಥೆಯ ಸಂಸ್ಥಾಪಕರಾದ ಮೀನೆ ಮುದಸ್ಸರು ತಮ್ಮ ಮಾರ್ಗದರ್ಶನದ ಪರ ಮಾತನಾಡಿ, ಹುನಗುಂದ ಪಟ್ಟಣದಲ್ಲಿ ನೂತನ ಸಂಸ್ಥೆಯೊಂದು ಹುಟ್ಟುಹಾಕಿ ಮುಸ್ಲಿಮ ಸಮುದಾಯದೆಡೆಗೆ ಹಾಗೂ ಸಮುದಾಯದ ಮಕ್ಕಳ ಶೈಕ್ಷಣಿಕ ಮತ್ತು ಉದ್ಯೋಗ ಭವಿಷ್ಯವನ್ನು ಉಜ್ವಲಗೊಳಿಸುವ ದೂರದೃಷ್ಟಿಯಿಂದ ಯುವಕರು ಮುಂದಾಗಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಆರ್ಥಿಕತೆಯ ದೃಷ್ಟಿಯಿಂದ ಸದೃಢಿರುವ ಮತ್ತು ಬಡತನ ಕುಟುಂಬದಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಶೈಕ್ಷಣಿಕ ಸಾಮರ್ಥ್ಯ ಅನುಸಾರ ಕೋರ್ಸ್ಗಳು ಆಯ್ದುಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳು ಪ್ರಸ್ತಾಪವಾದವು. ಜೊತೆಗೆ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳು ಬಂದಿವೆ ಮತ್ತು ಪರೀಕ್ಷೆಯಲ್ಲಿ ಅನುತ್ತೀರ್ಣವಾಗಿವೆ ಎಂದು ಕುಗ್ಗದೆ ನಿಮ್ಮ ಬದುಕನ್ನು ಭವಿಷ್ಯವನ್ನು ಸುಧಾರಿಸಿಕೊಳ್ಳಲು ಪ್ರಸಕ್ತ ತಾಂತ್ರಿಕ ಕೌಶಲ್ಯಯುಳ್ಳ ಬಹುಬೇಡಿಕೆಯ ಕ್ಷೇತ್ರಗಳಿವೆ. ಹಾಗಾಗಿ ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳಿರೆಂದರು. ವಿಶೇಷವಾಗಿ ಶಾಹಿನ ಗ್ರೂಪನ ಅಧ್ಯಕ್ಷರು ವ್ಯಕ್ತಿಯೊಬ್ಬನು ಮನಸ್ಸಿದ್ದರೆ ಮಾರ್ಗೆಂಬ ನಾಣ್ಣುಡಿಯಂತೆ ತಮ್ಮ ಸಂಸ್ಥೆ ಬೆಳೆದು ಬಂದ ಹಾದಿ ರಾಜ್ಯ ಮತ್ತು ದೇಶದ ನಾನಾ ರಾಜ್ಯಗಳಿಂದ ಬೀದರ ಜಿಲ್ಲೆಗೆ ಸಾವಿರಾರು ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡುವಷ್ಟು ಹೆಮ್ಮರವಾಗಿ ಬೆಳೆಯಲು ಇಚ್ಛಾಶಕ್ತಿಬದ್ಧತೆ ಮುಖ್ಯ. ಹಾಗಾಗಿ ಹುನಗುಂದದಲ್ಲಿ ಹುಟ್ಟಿಕೊಂಡಿರುವ ಇಕ್ರಾ ಸಂಸ್ಥೆಯು ಸಮುದಾಯದಾಂತಕರಣ, ಕಾಳಜಿ, ತುಡಿತ ಸೇವಾ ಮನೋಭಾವ ಬೆಳೆಸಿಕೊಂಡು ಸಾಗಿದರೆ ಬೀದರಿನ ವಿದ್ಯಾರ್ಥಿಗಳು ನಿಮ್ಮೆಡೆಗೆ ಮುಖ ಮಾಡಬಹುದೆಂದು ಸಲಹೆ ನೀಡಿದರು. ನಂತರ ಜಿಲ್ಲೆಯ ಕಡುಬಡತನದಲ್ಲಿರುವ 30 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಮತ್ತು ಊಟ ನೀಡುವುದಾಗಿ ಘೋಷಿಸಿದರು. ಹೀಗೆ 10 ಹಲವು ಸಲಹೆ ಮಾರ್ಗದರ್ಶನಗಳು ಪ್ರಸ್ತಾಪವಾದವು. ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯಮಾನ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಅಲ್ತಾಫ್ ಬಿಳೆಕುದರೆಯರು ಮತ್ತು ಮುಕ್ತಿರ್ಫಾನ ವೆಂಕಟಾಪೂರರು ನೆರವೇರಿಸಿದರೆ ಅತಿಥಿಗಳಾಗಿ ಮುಕ್ತಾರ ಲೈನ್, ಅರ್ಷದ ನಾಯಿಕ, ರಮಜಾನ ಕಡಿವಾಲ, ರಿಯಾಜ್ ಬಂಗಾರಗುಂಡ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದ ಆಯೋಜನೆಯನ್ನು ಸಂಘದ ಸದಸ್ಯರಾದ ಸರ್ಫರಾಜ ಮೌಲ್ವಿ, ವಸೀಮ ಬೇಪಾರಿ, ಮಹಮ್ಮದ ರಫೀಕ್ ಕರಡಿ, ಸೈಯದ್ ಅಮ್ಜದ್ ಹುಸೇನ್ ಪೀರಜಾದೆ ಸೇರಿದಂತೆ ಇತರೆ ಸದಸ್ಯರು ಮತ್ತು ವಿದ್ಯಾರ್ಥಿಗಳು, ಶಿಕ್ಷಕರ ವೃಂದ ಸೇರಿ ಇತರರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. अगर हम शहर ले हुक्मरान बन जाएंगे, अगर अल्लाह ताला वो बड़ी दौलत हमें दिया है, हमें चाहिए और पूरा ईमान अल्लाह पर रखें। तवक्कल अल्लाह करने वाला अल्लाह है, हस्बुनल्लाह व निअमल वकील। हुक्मरान बन सकते हैं। आए के रसूल सल्लल्लाहु अलैहि वसल्लम जज़ाकल्लाह। इस इलाके की तब्दीली का जरिया है। मैं लोगों को बराबर दूंगा। शायद महीना भर पहले वो इधर तशरीफ लाए थे, लेकिन उस भी बड़ा मकबूल था, लेकिन इसी लम्हे निकाल कर मुलाकात करे और आज की तारीख लेकर इससे वादा लिए थे कि मुझे यहाँ हाजिर होना है। और मौसम के खराब आकर फिर है और ये काम कर रहा है, स्टूडेंट्स के लिए काम कर रहा है, अवेयरनेस का काम कर रहा है। इसके लिए मैं तमाम हुकूमत के शहरियान को मुबारकबाद दूँगा और इन लोगों से एक बड़ी उम्मीद करूँगा कि इंशाअल्लाह यहाँ पे इस इलाके के हालात हो जाएंगे।
और एक एक इदारा एक एक इलाके की फिजा को बदलता है। तारीख गवाह है, इदारे खराब लाए हैं, हालात को बदले हैं। यहाँ के इंस्टीट्यूशन के जिम्मेदारान शायद यहाँ के टीचर भी हैं, बैठे हुए हैं, मदरसे के बच्चे भी हैं माशाअल्लाह, और जिम्मेदारान हैं, शायरीन यहाँ पे मौजूद हैं। आइए मिलजुल कर, सब मिलकर इस इलाके के नौजवानों को, बच्चों को नस्ल को बनाने के लिए कुछ काम करें। यकीनन नस्ल ही असल है और वही कौमें जिंदा रहने का हक़ रखती हैं जो अपनी नस्ल की हिफाजत करती हैं और अपनी तहजीब की हिफाजत करती हैं। अपनी तहजीब की हिफाजत की हमारी जिम्मेदारी है। लोग तो चाहेंगे आप रहिए यहाँ पर, अपने आप को, अपने कल्चर को, अपनी तहजीब को बचाकर आप यहाँ रहिए। क्या ये हमको गवारा है? क्या ये बात हम कबूल कर सकते हैं? नहीं, बिल्कुल नहीं। तो आइए हम अपनी तहजीब को भी बचाएंगे। तालीम के साथ तरबियत लाज़िम है, तालीम के साथ तरबियत हो, और ये काम इदारे अपने ज़िम्मे ले लें। हालात ऐसे अजीब व गरीब हो रहे हैं, ख़ानदानी निज़ाम दरहम बरहम होता जा रहा है। हमारे बड़े बड़े कूचे में घूम रहे हैं, उनको लाकर मदरसे में रखकर उनकी बुनियादी ज़रूरी दीनी तालीम के साथ साथ थोड़ी सी असली तालीम देकर उनको 10th पास कराना, ज़रूरी दीनी तालीम देना, ये फ़र्ज़ ऐन है। ये फ़र्ज़ ऐन है और ये फ़र्ज़ ऐन की मराकिज़ अगर इंडिया भर में शुरू हो जाएँ, बड़े बड़े मदरसे हो जाएँ, तो इंशाअल्लाह कौम का मसला हल हो जाएगा। उनके लिए मौका है। वैसे हम शाहीन में, बीदर में एक जनरल फार्मूला बन दिए हैं रियाज के लिए। इंडिया भर के वो तमाम हाफिज़, महाना 3000 है, अलग अलग फीस है हर सेंटर की। अगर बीदर में एडमिशन लेना चाहते हैं हाफिज़ बच्चों के लिए और यतीम बच्चों के लिए, बग़ैर पूछे अगर सर्टिफिकेट है तो 50% फीस है। ये हमारा जनरल ऐलान है। और इस साल 1000 ऐसे हाफिज़ मुल्क भर से बीदर आए। उल्टा हो रहा, बेंगलुरु से बच्चे आ रहे हैं, दिल्ली से बच्चे आ रहे हैं। तो मैं बोला ये उल्टा नहीं, सीधा यही था, क्योंकि आज से 650 साल पहले ख्वाजा इमादुद्दीन महमूद गावान के ज़माने में 25 ममालिक के स्टूडेंट बीदर पढ़ने आते थे। मतलब कुछ दिन के लिए उल्टा हुआ था, सही यही है, फिर से सीधा हो गया। तो ये अजब नहीं है अगर यहाँ पे आप लोग काम करेंगे। हजरत सर जनाब अब्दुल कदीर साहब, मैं बहुत दिल की गहराइयों से आपका शुक्रिया अदा करता हूँ। और आज के इस प्रोग्राम का जो असल मक़्सद है, जो असल नतीजा है, यही जो आपने हमारे लिए रहबरी की जो बातें की है अल्हम्दुलिल्लाह, जो हमारे लिए बद व नसाही की है, और जो अल्हम्दुलिल्लाह आपने हमारी तलबा और तालिबात की जो हिम्मत अफजाई, उनके लिए जो ज़रूरी बातें थी उनको हमारे सामने पेश किया। इन्हीं बातों को मैं सामने रखकर मैं समझता हूँ कि आज का हमारा ये प्रोग्राम बिल्कुल अल्हम्दुलिल्लाह 100% कामयाब हो गया। और उस पर और कामयाबी के लिए हमारे सामने एक और अल्हम्दुलिल्लाह शख्सियत मौजूद है, इंशाअल्लाह हम उनको भी सुनेंगे। तो मैं सर को इन अशार के ज़रिए से रुख़सत करना चाहता हूँ। आँखों में बस के दिल में समाकर चले गए, आँखों में बस के दिल में समाकर चले गए, ख्वाबीदा जिंदगी थी जगाकर चले गए। ख्वाबीदा का मतलब है सोई हुई हमारी जिंदगी थी। अल्हम्दुलिल्लाह इनके बातों से एक बेदारी हमारे अंदर आई, तो इंशाल्लाह उस बेदारी के जरिए से हम इन्क़िलाब लाएंगे। हम सर को यकीन दिलाते हैं। ಕ್ರಾಂತಿಕಾರಕ ಹೆಜ್ಜೆಗಳನ್ನ ಇಡುವಂತ ಸಂಘಟನೆಗಳನ್ನ ನಾವು ಇವತ್ತು ನೋಡಿಲ್ಲ. ಬಹಳಷ್ಟು ಸಂಘಟನೆಗಳು ಶಿಕ್ಷಣವನ್ನ ಹೊರತುಪಡಿಸಿ ಬೇರೆ ರಂಗಗಳಲ್ಲಿ ಕೆಲಸ ಮಾಡುವಂತದ್ದನ್ನ ನಾವು ಗಮನಿಸಿದ್ದೇವೆ. ಬಹಳ ವರ್ಷಗಳ ನಂತರವಾದರೂ ಕೂಡ ಅಲ್-ಇಕ್ರಾ ಫೌಂಡೇಶನ್ ಒಂದು ಇಂತಹ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದೆ ಅನ್ನುವಂಥ ಸಂತೋಷ ಇವತ್ತು ನಮ್ಮ ನಿಮ್ಮೆಲ್ಲರಿಗೆ ಇದೆ. ಈಗ ನಮ್ಮನ್ನ ಉದ್ದೇಶಿಸಿ ಅಂತರದ ಮಟ್ಟಕ್ಕೆ ಯಾವ ರೀತಿಯಾಗಿ ಬೆಳೆದ್ರು, ಅದಕ್ಕೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಏನು ಅನ್ನುವಂಥದ್ದನ್ನ ತಾವು ಮಾಧ್ಯಮಗಳ ಮೂಲಕ, ಸೋಷಿಯಲ್ ಮೀಡಿಯಾಗಳ ಮೂಲಕ ಅಥವಾ ಪತ್ರಿಕೆಗಳಲ್ಲಿ ಬರುವಂತ ಅವರ ಕುರಿತು ಲೇಖನಗಳ ಮೂಲಕ ತಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕ ಯಾವುದಾದ್ರೂ ಉದಾಹರಣೆ ನಮಗೆ ಬೇಕು ಅಂತಂದ್ರೆ ಅವರು ಅಬ್ದುಲ್ ಕದೀರ್ ಅವರು. ನಾನು ಹೋಗಿದ್ದೆ ಬೀದರ್ಗೆ, ಬಹಳಷ್ಟು ಜನ ಇವತ್ತು ಮುದಸ್ಸಿರ್ ಸೇರಿದಂತೆ ಬಹಳಷ್ಟು
ಮತ್ತು SSLC ಮುಗಿದ ನಂತರ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಲಿಕ್ಕೆ ಇವತ್ತು ಕ್ಯಾಂಪ್ಗಳನ್ನ ಮಾಡ್ತಾರೆ, ತಮ್ಮ ಅಕಾಡೆಮಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಲ್ಲೆಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ, ಕೇಳ್ತಾರೆ ಮತ್ತು ತಮ್ಮ ಮುಂದಿನ ಶಿಕ್ಷಣವನ್ನ ಆಯ್ಕೆ ಮಾಡ್ಕೊತಾರೆ. ಪ್ರತಿ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೋಬೇಕು. ಕೇವಲ ನಾವು ಡಾಕ್ಟರ್ ಅಂತ ಹೇಳಿ ಬೆನ್ನತ್ತಿದ್ರೆ ಕೇವಲ ಡಾಕ್ಟರ್ಗಳಾಗಿ ಹೊರಗೆ ಬರ್ತೀವಿ ಅದಲ್ಲ. ನಿಮಗೆ ಗೈಡ್ ಮಾಡುವಂತ ಏನು ಶಿಕ್ಷಣ ತಜ್ಞರಿದ್ದಾರೆ, ಆ ಗೈಡ್ ಮಾಡುವಂತ ಶಿಕ್ಷಣ ತಜ್ಞರ ಒಂದು ಮಾರ್ಗದರ್ಶನದ ಮೂಲಕ ಬಹಳ ಕ್ಷೇತ್ರ ಬಹಳ ದೊಡ್ಡದ. ಅದರಲ್ಲಿ ಇದೀಗ ಹೇಳಿದ್ರು ಅಬ್ದುಲ್ ಕದೀರ್ ಅವರು, ಶ್ರಮ ಪಟ್ಟು ದುಡ್ಡನ್ನು ಹಚ್ಚಿ ನಿಮ್ಮೆಲ್ಲರನ್ನು ಸಂಪರ್ಕ ಮಾಡಿ ಇಂಥ ಮಹಾನ್ ಶಿಕ್ಷಣ ತಜ್ಞರನ್ನು ಕರೆದು ನಿಮ್ಮ ಭವಿಷ್ಯ ರೂಪಿಸಲಿಕ್ಕೆ ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಾನು ಅಲ್ಲಾಹನಲ್ಲಿ ದುಆ ಮಾಡ್ತೇನೆ, ಅಲ್ಲಾಹನು ಅವರ ಪ್ರಯತ್ನವನ್ನು ಕಬೂಲ್ ಮಾಡಲಿ ಮತ್ತು ಯಾವ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಆ ಒಂದು ಉದ್ದೇಶನು ಅಲ್ಲಾಹನು ಈಡೇರಿಸಲಿ ಎಂದು ಹೇಳುತ್ತಾ ನಾನು ಸಂಘಟನೆಕಾರರಿಗೆ ಒಂದು ಕಿವಿ ಮಾತನ್ನು ಹೇಳಲು ಬಯಸುತ್ತಾ ಇದ್ದೇನೆ. ಕಟ್ಟಲಿಕ್ಕೆ ಬಹಳ ಸರಳ. ಏನ್ 4 ಮಂದಿ ಕುಂತು ನಾವು ಏನೋ ಹೆಸರಿಟ್ಟುಕೊಂಡು ಸಂಘಟನೆ ಕಟ್ಟಿಬಿಡ್ತೀವಿ. ಆದರೆ ಆ ಸಂಘಟನೆಗಳನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಮುಂದಕ್ಕೆ ಹೋಗೋದು ಬಹಳ ಒಂದು ಕಷ್ಟದಾಯಕ ಕೆಲಸ. ನೀವು ಯಾವಾಗಲೂ ಮಂದಿ ಕಡಿಮೆ ಬಂದಾರ, ನಾವು ಹೇಳಿದಂತ ಅತಿಥಿಗಳು ಕಡಿಮೆ ಬಂದಾರ ಅಂತ ಯಾವಾಗಲೂ ಮನಸ್ಸನ್ನು ಸಣ್ಣ ಮಾಡ್ಕೋಬಾರ್ದು. ಇಂಗ್ಲಿಷ್ನಲ್ಲಿ ಒಂದು ಮಹಾನ್ ಒಬ್ಬ ವ್ಯಕ್ತಿ ಹೇಳ್ತಾರೆ, ಸ್ಪ್ರಿಂಗ್ ಬಿಗಿನಿಂಗ್ ಆಫ್ ಆಲ್ ಥಿಂಗ್ಸ್ ಆರ್ ಸ್ಮಾಲ್ ಅಂತ ಹೇಳಿ. स्प्रिंग मीन्स स्प्रिंग अंदर झरना, पानी का जो झरना रहता है आप तमाम देखते हैं तो एक छोटे से झरने के माने निकलती है, मगर जैसे जैसे वो आगे बढ़ते जाती है अजीम शान नदियों में तब्दील होती है. उसका आ गया लाइक ए स्प्रिंग. स्प्रिंग इंग्लिश में झरने को बोलते हैं. ऑल थिंग्स आर स्मॉल. तो मैं इकरा फाउंडेशन के तमाम मेरे साथी नौजवान साथियों को मैं एक अदवा ने जो काम आज शुरू किया है अल्हम्दुलिल्लाह, इसमें कोई बड़ी बात नहीं, बड़ों पर की तारीखी तारीख के अंदर आज का दिन सुनहरे अल्फाज में लिखा जाएगा इंशाअल्लाह ताला. ಒಂದು ಒಳ್ಳೆಯ ಒಂದು ಅವಕಾಶ ಮಾಡಿಕೊಟ್ಟು, ಯಾಕಂದ್ರೆ ಇವತ್ತಿನ ನಿಮ್ಮ ಹುಡುಗರಾಗಲಿ ಮತ್ತು ಹುಡುಗಿಯರಾಗಲಿ ನಿಮ್ಮ ಜೀವನದ ಒಂದು ಟರ್ನ್ ಪಾಯಿಂಟ್. ನಾವು ಯಾವ ಇದಕ್ಕೆ ಹೋಗ್ಬೇಕು, ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ವಿದ್ಯಾಭ್ಯಾಸ ಮಾಡೋದು ಫಸ್ಟ್. ಹಾಗಾಗಿ ಎಲ್ಲರೂ MBBS ಕಲಿತಾರೆ, ನಾವು MBBS ಕಲಿಬಾರ್ದು, ಇಂಜಿನಿಯರಿಂಗ್ ಕಲಿತಾರೆ ಇಂಜಿನಿಯರಿಂಗ್ ಕಲಿಬಾರ್ದು. ಯಾಕಂದ್ರೆ ನಮ್ಮ ತಂದೆ ತಾಯಿಯ ಆರ್ಥಿಕ ಬಿಕ್ಕಟ್ಟು ಏನೈತೆ ಅಂತ ವಿಚಾರ ಮಾಡಬೇಕು ನಾವು. ಈ ಒಂದು ಕಾರ್ಯಕ್ರಮದಲ್ಲಿ 100ಕ್ಕೆ 100 ಉಲ್ಮಾ ಇಕ್ರಾಮ್ಗಳು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮ ನಡೆಯಾಕೈತಿ. ಇದು ಎಲ್ಲ ಇಷ್ಟು ಕೂಡಿದಕ್ಕೂ ಒಂದು 25 ಜನ ಹೊಂಟ್ರಿ ಅಂದ್ರೆ ನಮ್ಮ ಊರಿನ ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರುವ ಇಕ್ರಾ ಫೌಂಡೇಶನ್ ಸದಸ್ಯರಿಗೆ ಒಂದು ಹೆಮ್ಮೆಯ ಸಂಘಟನೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಹೇಳಿ ಕಡಿವಾಳ ಅವ್ರ ಅಡ್ರೆಸ್ಸು ನಾನು ಏನೋ ಕಡಿವಾಳ ಅಂದ್ರೆ ಕರ್ನಾಟಕಕ್ಕೆ ಇರ್ಬೇಕಂತ ನಾನು ಸರ್ಚ್ ಮಾಡಿದೆ. ಹುಡುಗಿ ಆರಿಫ ಅವರಿಗೆ ಯೂನಿಟಿಯಿಂದ ಅಭಿನಂದನೆ ಸಲ್ಲಿಸಿ ಮುಂಬರುವ ಇದೇ ತಿಂಗಳ ಕೊನೆಯ ವಾರದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವು ಜನಕ್ಕೆ ನಾವು ಯಾವ ರೀತಿ ಒತ್ತು ಕೊಡಬೇಕು ಅನ್ನುವಂಥದ್ದು. ಕೆಲವೊಂದು ಜನರಿಗೆ ಮಕ್ಕಳು ಕಲಿಯೋದಿಲ್ಲ, ಕಾಲೇ ಮಕ್ಕಳು ಕಲಿಬೇಕಂತಾರೆ ಅಲ್ಲಿ ನಮ್ಮ ಪಾಲಕರ ಒಂದು ಆರ್ಥಿಕ ಸ್ಥಿತಿ ಗಂಭೀರ. ಹೀಗಾಗಿ ಉಳ್ಳವರು ಕಲಿಸ್ಬೇಕಂತಾರೆ, ಉಳ್ಳಾದವರು ಇದಾಗತ್ತೆ. ಹೀಗಾಗಿ ನಮ್ಮ ಒಂದು ಸಮತೋಲನ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಈ ಕೆಲವು ವಿಷಯದಾಗ ನಾವು ಹೋಗ್ಬೇಕಂದ್ರೆ ಹಾಸ್ಟೆಲ್ ಅನ್ನ ಹಾಕ್ಬೇಕು, ಅರ್ಜಿ ಹಾಕ್ಬೇಕು. ಎಲ್ಲ ಹುಡುಗರು ನಮ್ಮ ತಾಯಿ ಕೊಡ್ತಾರೆ, ಇಲ್ಲಪ್ಪ ನೀ ಆನ್ಲೈನ್ ಅರ್ಜಿ ಹಾಕಿ कारा रखे, बच्चे बनाए, लेकिन मरने के बाद दुनिया हमें कहीं को याद रखते. ये बहुत बड़ा सवाल जो मेरी जिंदगी बन गया. चाइना बोलते नहीं, बेटी हुई तो डॉक्टर, बेटा हुआ तो इंजीनियर. 40 साल से वो चल रहा है. सुनाई मेरा पीयू हुआ, अम्मी अब्बा बोले नहीं डॉक्टर, तेरी छोटी माँ टीचर. तो मैं इंजीनियरिंग गया. इंजीनियरिंग जाने के बाद टाइप की जिंदगी जी सकती, एक गुड और एक ग्रेट, बैड नहीं. आई वॉज कन्विंस्ड कि मैं एक गुड इंजीनियर बन सकता हूँ. आई विल नेवर एवर बिकम अ ग्रेट इंजीनियर. आई वॉज कन्विंस्ड.
So बेटा education should make you think. तालीम से इंसान सोचना, मैं क्या रफ्तार में जाऊँ। आज अल्हम्दुलिल्लाह जो अल्लाह ने इज्जत दी है, it is because 20 साल पहले I was a बागी, सब इंजीनियरिंग मेरे को सॉफ्टवेयर में जाने मालूम हुआ अगर क्या तो भी ग्रेड बन सकते हो, एक पीछे काम टॉकिंग बातें कर, तुम्हें बातें करती है लेकिन तुम्हें पैसे नहीं। I'm a public speaker, I'm a motivational speaker, I'm a career counselor, and my entire job is talking. This is my strength. No teacher in my school told you should make a career in counseling. नहीं बोले, मैं दो चीज़ा नहीं, एक एजुकेशन एक सिस्टम। अब इधर के एक फैक्ट्री, बेंगलुरु के एक फैक्ट्री मालूम ना? They believe it's a factory system. और फैक्ट्री में जाको आदमी बसना। तो मेरा आज आने का मकसद क्या मालूम? वो बोल को एंड कर। 2004 में पहली बार मुझे मंगलूर को बुलाया प्रोग्राम करने। कभी कुछ मुझसे गलती होती, गफलत हुआ करती, तो बताते थे कि नसीहत करवाने की बात से असर हो जाता था। आज मामू चाचा की, नाना दादा